है। मैं आपके साथ फरहान नाज। ಮುಷರೀಫ್ ಅವರಿಗೆ, ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಅವರಿಗೆ, ಅಮೀನ್ ಮುಷರೀಫ್ ಅವರಿಗೆ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಎಂಬಿ ಪಾಟೀಲ್ ಅವರಿಗೆ, ಶ್ರೀ ಎಂಬಿ ಪಾಟೀಲ್ ಅವರಿಗೆ, ಪ್ರಚಾರ 6 ಗಂಟೆಗೆ ಅಂತ್ಯಗೊಳ್ಳುತ್ತದೆ. ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ನಮ್ಮ ಎಸ್.ಎಂ. ಪಾಟೀಲ್ ಗಣಿಯಾರವರು, ಟಪಾಲ್ ಅವರು, ಸಂಬಣ್ಣಿ ಅವರು, ಹಾಗೂ ನಮ್ಮ ಆಜಾದ್ ಪಟೇಲ್ ಅವರು, ಕರ್ಪೂರ್ ಮಠ ಅವರು, ಇನ್ನೂ ಅನೇಕರು ಎಲ್ಲರೂ ಕೂಡಿ ಇವತ್ತು ದಿವಸ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಈ ಸಲ ಈ ಭಾಗದಲ್ಲಿ ಈಗ ಒಂದು ಕಡೆ ನಗರ ಬರ್ತದೆ, ಒಂದು ಕಡೆ ನಾಗಠಾಣ ಬರ್ತದೆ. ನಮ್ಮ ಹಮೀದ್ ಮುಷರೀಫ್ ಅವರಿಗೆ ನಗರಕ್ಕೆ ಜನ ಆಶೀರ್ವಾದ ಮಾಡಲಿಕ್ಕೆ ನಾವು ವಿನಂತಿಯನ್ನು ಮಾಡ್ಕೋತೇವೆ. ನಮ್ಮ ಸಂಪೂರ್ಣ ವಿಶ್ವಾಸ ಇದೆ, ಅವರು ಆಶೀರ್ವಾದ ಮಾಡ್ತಾರೆ. ಅದೇ ನಾಗಠಾಣದಲ್ಲಿ ಪಕ್ಕದ ಈ ಕಡೆ ಈ ಭಾಗ ನಾಗಠಾಣಕ್ಕೆ ಬರ್ತದೆ. ನಾಗಠಾಣ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಕಟ್ಕೊಂಡವ್ರಿಗೆ ಇವತ್ತು ಇದು ಇಲ್ಲಿಯ ಜನ ಅವ್ರಿಗೆ ಮತಯಾಚನೆ ಮಾಡ್ತೀವಿ, ಆಶೀರ್ವಾದ ಮಾಡ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ನಾವು ಈ ಎರಡೂ ಮತಕ್ಷೇತ್ರನ ದೊಡ್ಡ ಹಂತದಿಂದ ಬಹುಮತದಿಂದ ನಾವು ಗೆಲ್ತೀವಿ. ಹಗಲು ರಾತ್ರಿ ನಾನು ಕಾರ್ಯಕರ್ತರಲ್ಲೂ ಕೂಡ ವಿನಂತಿ ಮಾಡಿದ್ದೀನಿ, ಇನ್ನು 2 ದಿವಸ ತಾವು ಶ್ರಮ ಮಾಡಿರಿ, ನಾವು ನಿಶ್ಚಿತವಾಗಿ ಚುನಾವಣೆಯಲ್ಲಿ ಗೆಲ್ತೀವಿ ಅಂತೇಳಿ. ಸರ್, ನಿನ್ನೆ ಯತ್ನಾಳ್ ಅವರು ನಿಮ್ಮ ಮತಕ್ಷೇತ್ರಕ್ಕೆ ಬಂದಿದೆ ಪ್ರಚಾರಕ್ಕೆ, ಇದ್ರ ಬಗ್ಗೆ ಬರ್ಬೋದು, ಏನೋ ಅವ್ರ ಪಕ್ಷ ಇದೆ, ಬರ್ತಾರೆ. ಇರಲಿ, ನಾವು ಹೋಗ್ತೀವಿ. ನಾವು ಬಿಜಾಪುರದ ಮಾಡ್ತಾಯಿದ್ದೀವಿ. ರಾಹುಲ್ ಗಾಂಧಿ ಬಂದರು, ನಮ್ಮ ಕಾರ್ಯಕ್ರಮ ಆಯಿತು, ಮೊನ್ನೆ 2 ಕಡೆ ಫಂಕ್ಷನ್ಸ್ ಆಯಿತು, ಇವತ್ತು ಪಾದಯಾತ್ರೆ ಆಗ್ತದೆ. ಅವ್ರ ಪಕ್ಷ ಅವ್ರು ಮಾಡ್ತಾರೆ, ನಮ್ಮ ಪಕ್ಷ ನಾವು ಮಾಡೋದು. ಅದಕ್ಕೇನು ಸರ್ ಪ್ರಭಾವ ಬೀಳ್ತದೆ? ಯಾವುದು ಯತ್ನಾಳ್ ಬಂದಿದ್ದೀವಿ, ನಿಮ್ಮ ಪ್ರಭಾವ ಬೀಳ್ತದೆ ಎಲ್ಲಿ ನೋಡಿ. ಯಾರು ನನಗೆ ಹಿಂದೆ ಹೋದ ಚುನಾವಣೆ 2018ರಲ್ಲಿ ಸ್ವತಃ ನರೇಂದ್ರ ಮೋದಿಯವರೇ ನನ್ನ ಮತಕ್ಷೇತ್ರಕ್ಕೆ ಬಂದಿದ್ದರು. ನರೇಂದ್ರ ಮೋದಿಯವರು ಧಾರವಾಡಕ್ಕೆ ಬಂದಿದ್ದರು, ಅಮಿತ್ ಶಾ ಅವರು ಬಂದಿದ್ದರು, ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದರು. ನನ್ನ ಮತಕ್ಷೇತ್ರದ ಜನ ಇವತ್ತು ಅವರ ಆಶೀರ್ವಾದ ನನಗಿರುವಾಗ ಯಾರು ಬಂದರೂ ಕೂಡ ನನಗೇನು ಫರಕ್ ಆಗೋದಿಲ್ಲ. ಸರ್, ನಗರಕ್ಕೆ ಮೋದಿ ಅವರು ಬಂದಿದ್ದು ಈ ಸಾರ್ತಿ, ಹಾಂ, ನಗರದಲ್ಲಿ ಏನು ಪ್ರಭಾವ ಬೀಳಿದೆ? ಬಂದು ಹೋಗಿದ್ದೆ ನೆನಪಾರ್ಬಿಟ್ಟಿದೆ ಜನ. ವಾರ್ಡ್ ನಂಬರ್ 5 ಮತ್ತು ನಮ್ಮ ನಾಗಠಾಣ ಮತಕ್ಷೇತ್ರ ಬಾರ್ಡರ್ ಅದ 2. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ಎಲ್ಲ ನಮ್ಮ ಪಾರ್ಟಿ ಹಿರಿಯರು, ನಾವು ನಮ್ಮ ಅಕ್ಕಂಗ್ಯರು ಎಲ್ಲ ಕೂಡಿ ಮನೆಗೆ ಮತ ಕೇಳಕ್ಕೆ ಹೊಂಟಿವಿ. ನಾವು ಎಲ್ಲರಿಗೆ ನಮ್ಗೆ ಆಶೀರ್ವಾದ ಮಾಡ್ರಿ ಅಂತ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಈಗ ಪ್ರಚಾರಕ್ಕೆ ಮನೆಗೆ ಹೊಂಟಿವಿ. ಈಗ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ 10 ತಾರೀಕು ಮುಂಜಾನೆ 7ರಿಂದ 5 ತನಕ ಅದ. ಅವತ್ತು ಕಳ್ಕಳಿ ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡಿ ನನಗೆ ಆಶೀರ್ವಾದ ಮಾಡಿರಿ. ಆದರ್ಶ ನಗರ ಬಡಾವಣೆ ಅಂದರೆ ವಾರ್ಡ್ ನಂಬರ್ 5ರಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಜಲಸಂಪನ್ಮೂಲ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಪ್ರತಿ ಮನೆಗೆ ಮತಯಾಚನೆಯನ್ನು ಮಾಡಿದರು. ಈ ಅಭ್ಯರ್ಥಿ ಒಂದು ಉನ್ನತವಾದಂತಹ ಅಭಿವೃದ್ಧಿಯ ವಿಚಾರದಲ್ಲಿ ಎತ್ತಿದ ಕೈ ಇದ್ದಾರೆ. ಅದಕ್ಕೋಸ್ಕರ ಮತಯಾಚನೆ ಮಾಡ್ತಿದ್ದೀನಿ. ನೀವು ದಯವಿಟ್ಟು ಮತದಾನವನ್ನು ಮಾಡಿ 10ನೇ ತಾರೀಕು ಬಂದು ಪ್ರತಿ ಬೂತ್ಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಕಾಂಗ್ರೆಸ್ ಪಾರ್ಟಿಗೆ ಆಗಲಿ ಅಂಥೇಳಿ ಕೇಳಿಕೊಂಡ್ರು ಸಾಹೇಬರು. ಅದೇ ರೀತಿಯಾಗಿ ಹಮೀದ್ ಮುಷರೀಫ್ ಸಾಹೇಬ್ರೂ ಕೂಡ ಮತಯಾಚನೆ ಮಾಡ್ತಿದ್ದಾರೆ. ನಮ್ಗೆ ಇನ್ನೊಂದು ವಿಶ್ವಾಸ ಇದೆ, ಅಭೂತಪೂರ್ವ ಯಶಸ್ಸು ಸಿಗ್ತದೆ. ಯಾಕಪ್ಪ ಅಂತಂದರೆ ಒಂದು ರಾಮನ ಥರ ಬೆಂಬಲವಾಗಿ ನಿಂತಹ ಯಾರಾದರೂ ಇದ್ದರೆ ಅದು ಎಂ ಬಿ ಪಾಟೀಲ್ ಸಾಹೇಬರು. ಯಾಕಂದರೆ ರಾಮನ ರೀತಿಯಲ್ಲಿ ಅವರಿಗೆ ಶಕ್ತಿ ತುಂಬಿ, ಲಕ್ಷ್ಮಣ ರೀತಿಯಲ್ಲಿ ಹಮೀದ್ ಮುಷರೀಫ್ ಅವರಿದ್ದು ಅಭಿವೃದ್ಧಿಯ ವಿಚಾರವಾಗಿ ಸರ್ವಾಂಗೀಣ ಅಭಿವೃದ್ಧಿ ವಿಜಯಪುರ ನಗರ ಹೊಂದುತ್ತದೆ ಮುಂದಿನ 5 ವರ್ಷಗಳಲ್ಲಿ. ಅಬ್ದುಲ್ ಹಮೀದ್ ಮುಷರೀಫ್ ಅವರು ಆರಿಸಿ ಬಂದಿದ್ದಾರೆ. ಈಗ ಆಗಲೇ ಯಾಕೆ ಹೇಳ್ತಿದ್ದೇನಪ್ಪ ಅಂತಂದ್ರೆ, ಗೊಳ್ಳು ಮಾತುಗಳಿಗೆ ಬಗ್ಗಬೇಡ್ರಿ. 30 ಸಾರಿ ಹೆಚ್ಚಿಗೆ ಓಟಾಗಿದ್ದೋ ಇವಾಗಿದ್ದೋ ಅಂತೇಳಿ ತಲೆ ಕೆಡಿಸ್ಕೋಬೇಡ್ರಿ ಯಾರು. ನಾವು ಈಗಾಗಲೇ ನಮ್ಮ ವಿಜಯ ಪತಾಕೆಯನ್ನು ಹಾರಿಸಿದ್ದೀವಿ. ಇನ್ನೂ ಅತಿ ಹೆಚ್ಚಿನ ಅಂತರದಿಂದ ಅವರಿಗೆ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ಎಲ್ಲರಲ್ಲೂ ಕಳಕಳಿ ವಿನಂತಿಯನ್ನು ಮಾಡ್ತಿದ್ದೀನಿ. ಅದೇ ರೀತಿಯಾಗಿ 10ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಯಾವುದೇ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ನಿಮಗೆ ಮುಂದಿನ 5 ವರ್ಷಗಳ ಕಾಲ ಸುಭದ್ರ ಸರ್ಕಾರ ಬರಬೇಕಂದ್ರೆ ಕಾಂಗ್ರೆಸ್ಗೆ ಮತ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ.